ಇವತ್ತು ನಾನು ನಿಮಗೆ ಸಖತ್ತಾಗಿ ಮಜ್ಜಿಗೆ ಸಾರು ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಮಜ್ಜಿಗೆ ಸಾರು ಮಾಡೋದು ಹೇಗೆ ಅನ್ನೋದನ್ನ ಸಿಂಪಲ್ ಆಗಿ ಪಟಾಪಟ್ ಅಂತ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವ ವಿಡಿಯೋ ಬೇಗನೆ ನಿಮ್ಮನ್ನ ರೀಚ್ ಆಗಬೇಕು ಅಂತಂದ್ರೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಮೊದಲಿಗೆ ಮಜ್ಜಿಗೆನ ಕಡ್ಕೋತಾ ಇದ್ದೀನಿ ಈ ರೀತಿಯಾಗಿ. ಮೊದಲಿಗೆ ಏನು ಮಾಡಬೇಕು ಅಂತ ಅಂದರೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ನೀಟಾಗಿ ಕಾಯಬೇಕು. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಕೆಂಪು ಮೆಣಸಿನಕಾಯಿ 3 ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ನೀವು ಏನೇನು ಹಾಕೋತೀರಾ ಅದೆಲ್ಲವನ್ನ ಕೂಡ ಹಾಕೋಬಹುದು. ಈರುಳ್ಳಿ, ನಾನು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೆಲವರಿಗೆ ಈರುಳ್ಳಿ ಬಾಯಿಗೆ ತುಂಬ ಸಿಗಬಾರ್ದು ಅಂತಿದ್ದವರು ಚಿಕ್ಕ ಚಿಕ್ಕಾಗಿ ಹೆಚ್ಕೊಂಡು ಹಾಕ್ಕೋಬೋದು. ಈರುಳ್ಳಿನ ನೀಟಾಗಿ ಮಿಕ್ಸ್ ಮಾಡೋಣ. ಈರುಳ್ಳಿ ಸಾಫ್ಟ್ ಆಗಿ ಬರಬೇಕು, ಅಲ್ಲಿವರೆಗೆ ನಾವು ಇದನ್ನ ನೀಟಾಗಿ ಫ್ರೈ ಮಾಡಬೇಕು. ಇಂಗನ್ನ ಬೇಕಾದ್ರೆ ನೀವು ಸ್ವಲ್ಪ ಒಗ್ಗರಣೆಗೆ ಯೂಸ್ ಮಾಡ್ಕೋಬಹುದು. ಇಂಗ್ ನಮಗೆ ಇಷ್ಟ ಆಗಲ್ಲ ಅಂತ ಅಂದರೆ ಇಂಗನ್ನ ಸ್ಕಿಪ್ ಮಾಡಿ. ನಾನು ಇಂಗ್ ಹಾಕೊಳ್ತಾ ಇಲ್ಲ. ಈರುಳ್ಳಿ ನೋಡಿ ಬ್ರೌನಿಶಿಗೆ ತಿರುಗ್ತಾ ಇದೆ. ಆಗಲೇ ಹೇಳಿದೆ ನಾನು, ಫುಲ್ ಸಾಫ್ಟ್, ಫುಲ್ ಮೆದುವಾಗಿ ತನಕನೂ ಕೂಡ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಅಂತ. ಎಲ್ಲಿಗೋ ಹೋಗಿ ಬಂದಿರ್ತೀರಾ, ಬೇಗ ಹೊಟ್ಟೆ ತುಂಬ ಹಸಿವಾಗಿರುತ್ತೆ, ಬೇಗ ಏನಾದರೂ ಜಲ್ದಿಯಾಗಿ ಏನೋ ಮಾಡಬೇಕು, ತುಂಬ ತಡ್ಕೊಳಕ್ಕೆ ಆಗ್ತಿಲ್ಲ ಹಸಿವು ಅಂದಾಗ ಸಿಂಪಲ್ಲಾಗಿ ಈ ರೀತಿ ಮಜ್ಜಿಗೆ ಸಾರನ್ನ ಮಾಡ್ಬೋದು. ನಾನು ಆಗಲೇ ಹೇಳಿದೆ, ಇನ್ನೂ ಬೇರೆ ಬೇರೆ ವಿಧಾನಗಳಲ್ಲಿ ಮಜ್ಜಿಗೆ ಸಾರನ್ನು ಮಾಡ್ಬೋದು. ಆದರೆ ಇದು ಸಿಂಪಲ್ ವಿಧಾನ, ಮತ್ತು ಪಟಾಪಟ್ ಅಂತ ಮಾಡಿ ಬಿಡ್ಬೋದು, ತಕ್ಷಣ ಊಟ ಕೂಡ ಮಾಡಬಹುದು. ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಸಾಕು ಫ್ರೈ ಆಗಿದ್ದು. ಈಗ ನಾನು ಬೇವಿನ ಸೊಪ್ಪನ್ನ ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೇವಿನ ಸೊಪ್ಪನ್ನು ಲೇಟಾಗಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನಗೆ ತುಂಬ ಫ್ರೈ ಆಗೋದು ಇಷ್ಟ ಇಲ್ಲ ಬೇವಿನ ಸೊಪ್ಪು, ಅದಕ್ಕೋಸ್ಕರ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ನೀಟಾಗಿ ಮಿಕ್ಸ್ ಮಾಡೋಣ. ಅರಿಶಿನ ಪುಡಿ ನಾನು ಸ್ವಲ್ಪ ಮೇಲಕ್ಕೆ ಸ್ವಲ್ಪ ನೀರು ಹಾಕ್ಕೊಡ್ತಾ ಇದ್ದೀನಿ. ನೀರು ನಿಮ್ಮ ಇಷ್ಟ, ನೀರು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂತಂದರೆ ಡೈರೆಕ್ಟಾಗಿ ನೀವು ಮಜ್ಜಿಗೆನೇ ಅದಕ್ಕೆ ಆ್ಯಡ್ ಮಾಡ್ಬೋದು. ಸ್ವಲ್ಪ ಇದು ನೀಟಾಗಿ ಕುದೀಲಿ. ನೀರು ಹಾಕಿದ್ದೀನಲ್ಲ ನೋಡಿ, ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಮಾಡ್ಕೋಬೇಕು. ನೋಡಿ ನೀಟಾಗಿ ಕುದಿ ಬಂತು. ಸಾಕು. ಇಷ್ಟ ಆದರೆ ಖಾರ ಬೇಕಂದರೆ ನೀವು ಹಸಿಮೆಣಸು ಯೂಸ್ ಮಾಡ್ಕೊಳ್ಳಿ. ನಾನು ಹಸಿಮೆಣಸನ್ನ ಯೂಸ್ ಮಾಡಿಲ್ಲ, ಖಾರ ಬೇಡ ಅಂಥೇಳಿ. ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಜ್ಜಿಗೆನ ಹಾಕೋಣ. ಬಿಸಿ ಇರಬೇಕಾದ್ರೆ ಹಾಕೋದು ಬೇಡ. ರೆಡಿ ಇದೆ. ಈಗ ತಣ್ಣಗಾಗಿದೆ. ಇವಾಗ ನಾನು ಮೊಸರನ್ನ ಹಾಕ್ತೀನಿ. ಮಜ್ಜಿಗೆ ಆವಾಗಲೇ ಮಜ್ಜಿಗೆ ಮಾಡಿದ್ದನ್ನು ನಾನು ನಿಮಗೆ ತೋರಿಸಿದ್ನಲ್ಲ, ಅದೇ ಮಜ್ಜಿಗೆನ ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್.